ನಮಸ್ಕಾರ ಸ್ನೇಹಿತರೆ, ಪಂಚಮುಖಿ ಪ್ರಾಪರ್ಟೀಸ್ಗೆ ಸುಸ್ವಾಗತ. ಸ್ನೇಹಿತರೆ, ಇದೊಂದು 6 ಎಕರೆ 30 ಗುಂಟೆ ಫಾರ್ಮ್ ಲ್ಯಾಂಡು ಸ್ನೇಹಿತರೆ. ಫಾರ್ಮ್ ಲ್ಯಾಂಡ್ ಅಂತೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಿಮಗೆ 2 ರನ್ನಿಂಗ್ ಬೋರ್ವೆಲ್ ಇದೆ. ಒಂದು ಓನರ್ ಇರೋಕ್ಕೆ ಅಂತ ಒಂದು ಮನೆ ಮಾಡಿದ್ದಾರೆ, ಅದನ್ನು ಕಂಪ್ಲೀಟ್ ಮಾಡಿಲ್ಲ. ಮನೆಯೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ. ಅದಲ್ಲದೆ ಒಂದು ಸೀಡ್ ಸೆಡ್ ಸಹ ಇದೆ. 2 ಇದೆ ನಿಮಗೆ ಈ ಫಾರ್ಮ್ ಲ್ಯಾಂಡಲ್ಲಿ. ಒಂದು ಓನರ್ ಮನೆ, ಒಂದು ಸೀಡ್ ಸೆಡ್ಡು. ಅದಲ್ಲದೆ 2 ರನ್ನಿಂಗ್ ಬೋರ್ವೆಲ್ ಅಂತ ಹೇಳಿದ್ಮೇಲೆ ನಿಮಗೆ ಒಂದು ಓನ್ ಟಿ ಸಿನೂ ಸಹ ಮಾಡಿದ್ದಾರೆ ಸ್ನೇಹಿತರೆ ಇವರು. ಅಂದರೆ ಲ್ಯಾಂಡ್ ಜಾಸ್ತಿ ಇರೋದ್ರಿಂದ ನಮಗೆ ಓನ್ ಟಿ ಸಿ ಬೇಕಾಗುತ್ತೆ ಅಂತ ಒಂದು ಓನ್ ಟಿ ಸಿನೂ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ಎಲ್ಲ ಥರ ಫಾರ್ಮ್ ಲ್ಯಾಂಡ್ನ ಡೆವಲಪ್ ಮಾಡಿದ್ದಾರೆ ಸ್ನೇಹಿತರೆ ಇವರು. ಮುಂದೆ ಅಂದರೆ ತೋಟಗಳನ್ನ ಕನ್ವರ್ಟ್ ಮಾಡೋಕ್ಕಾಗದೆ ಇವರು ಸೇಲ್ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ಇದು ಸೆಲ್ಫ್ ಅಕ್ವೇರ್ ಪ್ರಾಪರ್ಟಿ. ಭೂಮಿ ಅಂತೂ ತುಂಬ ಎಕ್ಸಲೆಂಟ್ ಆಗಿದೆ ಸ್ನೇಹಿತರೆ. ರೆಡ್ ಸಾಯಲು, ಪ್ಯೂರ್ ರೆಡ್ ಸಾಯಲು. ನಿಮಗೆ ಭೂಮಿ ಖಾಲಿ ಇರೋದ್ರಿಂದ ನಿಮ್ಮ ಕಾನ್ಸೆಪ್ಟ್ಗೆ ಏನು ಬೇಕೋ ಆ ರೀತಿ ನೀವು ಮಾಡ್ಕೊಳ್ಬೋದು. ಇದು ಆ್ಯಕ್ಚುಲಿ ಒಂದು 5-6 ವರ್ಷ ಅಥವಾ 10 ವರ್ಷನೇ ಆಗಿರ್ಬೋದೇನೋ, ಏನು ಇವರು ಭೂಮಿಲಿ ಬೆಳೆ ಮಾಡಿಲ್ಲ. ಹಾಗಾಗಿ ನಿಮಗೆ ಆರ್ಗ್ಯಾನಿಕ್ ಆ್ಯಂಡ್ ನ್ಯಾಚುರಲ್ ಫಾರ್ಮ್ ಮಾಡೋಕ್ಕೂ ಸಹ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೆಲ್ಫ್ ಅಕ್ವೇರ್ ಪ್ರಾಪರ್ಟಿ ಇವರು ಸ್ವಯಾರ್ಜಿತ ತಗೊಂಡಿರೋದು ಸ್ನೇಹಿತರೆ. ಅಂದರೆ ಈ ಪ್ರಾಪರ್ಟಿ ಆಲ್ರೆಡಿ ಒಂದು 2-3 ಟ್ರಾನ್ಸಾಕ್ಷನ್ ಆಗಿದೆ. ಯಾವುದೇ ಥರದ್ದೇನು ತೊಂದರೆ ಇಲ್ಲ ನಿಮಗೆ. ಜನರಲ್ ಪ್ರಾಪರ್ಟಿ, ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಇದೆ ಸ್ನೇಹಿತರೆ. ನೀವು ಒಂದು ಒಳ್ಳೆ ತೋಟ ಮಾಡ್ತೀನಿ ಅಂದರೆ ತೆಂಗು, ಅಡಿಕೆ, ಮಾವು, ಅರಿಶಿಣ ಅಂದರೆ ಟರ್ಮರಿಕ್ ಅಂತ ಹೇಳ್ತೀವಲ್ಲ, ಬಾಳೆ, ಕಬ್ಬು, ಜೋಳ, ಸೀಬೆ, ನುಗ್ಗೆ, ಬಟರ್ ಫ್ರೂಟು, ಡ್ರ್ಯಾಗನ್ ಫ್ರೂಟು, ಆರೆಂಜು, ಮೋಸಂಬಿ, ಈ ರೀತಿ ಫ್ರೂಟ್ಸ್ ಆಗಲಿ ವೆಜಿಟೇಬಲಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಸ್ನೇಹಿತರೆ. ಅಷ್ಟೊಂದು ಮಣ್ಣು ಸಾಯಲು ತುಂಬ ಗುಡ್ ಕಂಡೀಷನ್ ಇದೆ ಅಂತಲೇ ಹೇಳ್ಬೋದು. ನೋಡಿ, ಇದು ಓನರ್ ಮನೆ ಇದೆ. ಆ್ಯಕ್ಚುಲಿ ಇವ್ರು ಕಂಪ್ಲೀಟ್ ಮಾಡಿಲ್ಲ, ಇನ್ನೂ ಕೆಲಸ ಇದೆ. ಇನ್ನೊಂದು ಸ್ವಲ್ಪ ನೀವು ಎಕ್ಸ್ಪೆಂಡಿಚರ್ ಮಾಡಿಕೊಂಡ್ರೆ ಆಲ್ರೆಡಿ ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಬೋದು. ಇನ್ನೊಂದು ವಿಶೇಷತೆ ಏನು ಅಂದರೆ ಸ್ನೇಹಿತರೆ, ರೇಟು ಏನು ಅಂತ ಜಾಸ್ತಿ ಇಲ್ಲ. ಇದು ಒಂದು ಅವರೇಜ್ ರೇಟ್ ಇದೆ ನಿಮಗೆ. ಇವರು ಫರ್ ಎಕರ್ 22 lakh ಕೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನಿಮಗೆ ಡೈರೆಕ್ಟಾಗಿ ಓನರ್ ಸಿಟ್ಟಿಂಗ್ ಇರುತ್ತೆ ಸ್ನೇಹಿತರೆ, ಅದರಲ್ಲೇನು ವ್ಯತ್ಯಾಸ ಇರೋಲ್ಲ ಸ್ನೇಹಿತರೆ. ಇದು ಬೆಂಗಳೂರಿಂದ ಆಲ್ಮೋಸ್ಟ್ ಒಂದು 145 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ ತಗೊಂಡ್ರೆ ನಿಮಗೆ ಒಂದು 45 ಆಗುತ್ತೆ. ಮಳವಳ್ಳಿಂದನೂ ಸಹ ಒಂದು 46 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. 2 ರನ್ನಿಂಗ್ ಬೋರ್ವೆಲ್ ಇದೆ ಅಂತ ಹೇಳಿದ್ದೀನಿ ನಿಮಗೆ. ನೀರ್ದು ಏನು ತೊಂದರೆ ಇಲ್ಲ. ಆಫ್ಟರ್ ಟಿ ನರಸೀಪುರ ಬರುತ್ತೆ ನಿಮಗೆ. ಟಿ ನರಸೀಪುರದಿಂದನೂ ಒಂದು 15 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ರೈತರು ತುಂಬ ಚೆನ್ನಾಗಿ ವ್ಯವಸಾಯ ಮಾಡ್ತಾಯಿದ್ದಾರೆ. ಅದಲ್ಲದೆ ನೀವು ಒಂದು ಲಾಂಗ್ ಅಸೆಟಾಗಿ ಟೀಕ್ವುಡ್ಡು, ಸ್ಯಾಂಡಲ್ವುಡ್ಡು, ರೆಡ್ ಸ್ಯಾಂಡಲ್ಲು, ಮಹಾಗನಿ, ಈ ಥರ ಫಾರೆಸ್ಟ್ರಿ ಬೆಳೆನೂ ಸಹ ಮಾಡ್ಬೋದು ಸ್ನೇಹಿತರೆ. ಭೂಮಿ ಅಂತೂ ತುಂಬ ರೀಸನೇಬಲ್ ಅಂತಲೇ ಹೇಳ್ಬೋದು. ದಯವಿಟ್ಟು ಬೇಗ